ಮೊದಲು ನಾನು ನನ್ನ ಮೆಂಟರ್ಸಿಗೆ ರಮ್ಯಾ ಶ್ರೀನಿವಾಸ್ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಗ್ಯಕ್ಕ ಅವರಿಗೆ, ಪತ್ರಿಜಿ ಅವರಿಗೆ, ಪ್ರೇಮ್ನಾಥ್ ಸರು ಅವರು ನನಗೆ ಫಸ್ಟ್ ಗುರುಗಳಾಗಿ ಸಿಕ್ಕಿದ್ದು ಅದು ಝೂಮ್ ಸೆಷನ್ನಲ್ಲೇ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಅವ್ರಿಗೇನು ಅನಿಸ್ತೋ ನನಗೆ ಗೊತ್ತಿಲ್ಲ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನನಗೆ ಅನಿಸ್ತು. ನಾನು ಬ್ಯಾಂಗ್ಳೂರಿಂದ, ಅದರಲ್ಲೂ ಒಂದು ಕೋಇನ್ಸಿಡೆನ್ಸ್ ಇವತ್ತು ಏನು ಅಂತಂದರೆ, ವಿಲ್ಸನ್ ಗಾರ್ಡನಿಂದ ನಾನು ಬರ್ತಿರೋದು. ಸೊ ವಿಲ್ಸನ್ ಗಾರ್ಡನಲ್ಲೇ ನಾನು ಹುಟ್ಟಿದ್ದು, ಇಲ್ಲೇ ಪಕ್ಕದಲ್ಲಿರೋ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಇಲ್ಲಿಂದ ಒಂದು 2 minutes ವಾಕ್ ಮಾಡಿದ್ರೆ ಅದೇ ಹಾಸ್ಪಿಟಲ್. ಸೊ ನನಗೆ ಇವರು ರಾತ್ರಿ ಹೇಳಿದಾಗ ಬಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂದಾಗ ನಾನೇನು ಮಾತಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಎಕ್ಸ್ಪೀರಿಯನ್ಸ್ ತುಂಬ ಇದೆ, ಅದರಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ ಇಲ್ಲಿ. ತುಂಬ ಜನ ಹೇಳ್ತಾರೆ ಟೈಮ್ ಇಲ್ಲ, ಹೇಗೆ ಮೆಡಿಟೇಷನ್ ಮಾಡೋದು, ಎಲ್ಲಾದರೂ ಸೆಷನ್ಗಂತ ಕರೆದ್ರೂ ಇಲ್ಲ, ಝೂಮ್ ಸೆಷನ್ ಅಂತ ಅಂದ್ರೂ ಅಯ್ಯೋ ನಮಗೆ ಟೈಮ್ ಇಲ್ಲ, ಅಡುಗೆ ಮಾಡಬೇಕು, ಇಲ್ಲ ಎಲ್ಲ ಹೊರಗಡೆ ಫಂಕ್ಷನ್ಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಜರ್ನಿ ಹೇಗಿದೆ ಅಂತ ಅಂದರೆ, ನಾನು ವರ್ಕಿಂಗ್ ವುಮೆನ್ನು. ಇಲ್ಲಿ ಎಲ್ಲರೂ 5 to 6 ಮೆಡಿಟೇಷನ್ ಮಾಡ್ತಾರೆ ಬೆಳಗ್ಗೆ, ಮತ್ತು ಈವ್ನಿಂಗು 9 to 10 ಆ ಥರ ಜಾಯಿನ್ ಆಗ್ತಾರೆ. ನನ್ನ ಒಂದು ಜರ್ನಿ ಹೇಗಿದೆ ಅಂದರೆ, ನಾನು ವರ್ಕಿಂಗು, ಸೊ ಟ್ರಾವೆಲ್ ಮಾಡಬೇಕಾದ್ರೆ ಆ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 5 to 6 ಹೇಗಿದೆ ಅಂತ ಅಂದರೆ, 4:30 ನಾನು ಮನೆ ಬಿಡಬೇಕು. ಬಿಟ್ಟಾಗ ಯಾವುದಾದ್ರೂ ಒಂದು ಸೆಷನ್ನು ಇರುತ್ತೆ ಅಲ್ಲಿ, ಆ ಸೆಷನ್ ನಾನು ಜಾಯಿನ್ ಆಗಿರ್ತೀನಿ. ಎಲ್ಲರೂ ಹೇಳ್ತಾರೆ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಬೇಕು ಅಂತ. ಇಲ್ಲಿ ಆ ಥರ ಆಗಲ್ಲ, ಯಾಕಂದರೆ ಇನ್ ಬಿಟ್ವೀನ್ ತುಂಬ ಜನ ಕ್ಯಾಬ್ ಹತ್ತುತ್ತಾ ಇರ್ತಾರೆ, ಅಲ್ಲೊಂದು ಡಿಸ್ಟರ್ಬೆನ್ಸ್ ಥರ ಇರುತ್ತೆ. ನಾನು ಒಬ್ಬರನ್ನ ಕೇಳಿದೆ ಝೂಮ್ ಸೆಷನಲ್ಲೇ, ಯಾಕಂದರೆ ನಾನು ಯಾವುದೂ ಒಂದು ಫಿಸಿಕಲ್ಗೆ ಯಾರನ್ನೂ ಮೀಟ್ ಮಾಡಿಲ್ಲ. ಸೊ ಅಲ್ಲಿ ಅವ್ರನ್ನ ಕೇಳಿದಾಗ ಈ ಥರ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡಬೇಕು, ಕಣ್ಣು ಬಿಟ್ಟು ಮೆಡಿಟೇಷನ್ ಮಾಡ್ಬೋದಾ ಅಂತ. ಏನು ತೊಂದರೆ ಇಲ್ಲ, ಕಣ್ಣು ಬಿಟ್ಟೆ ಮೆಡಿಟೇಷನ್ ಮಾಡಿ. ಇಲ್ಲಿ ಎಷ್ಟೊಂದು ಜನ ಅವರು ಕಣ್ಣು ಮುಚ್ಕೊಂಡು ಎಷ್ಟೊಂದು ವಿಷನ್ಸು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು, ಬಟ್ ನಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಸೊ ನಾನು ಕಣ್ಣು ಬಿಟ್ಟೆ ಆ ಒಂದು ಮೆಡಿಟೇಷನ್ ಏನಿದೆಯೋ ಕೇಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನನಗೆ ಆಲ್ಮೋಸ್ಟ್ 1 hour ಬೆಳಗ್ಗೆ ಆಗುತ್ತೆ, ಈವ್ನಿಂಗ್ ಬರ್ಬೇಕಾದ್ರೆ 1.5 hour ಆಗುತ್ತೆ. ಸೊ ಈ 2 ಟೈಮನ್ನು ನಾನು ಬೆಳಗ್ಗೆ ಬುಕ್ ಓದೋದಕ್ಕಾಗಲ್ಲ. ಸೊ ಮೆಡಿಟೇಷನ್ ಏನಿದೆಯೋ ಗೈಡೆಡ್ ಮೆಡಿಟೇಷನ್ ಕೇಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಈವ್ನಿಂಗ್ ಬರಬೇಕಾದ್ರೆ 1.5 hour ಆಗುತ್ತೆ. ಸೊ ಆ ಟೈಮಲ್ಲೇ ನಾನು ಯಾವುದಾದ್ರೂ ಒಂದು ಬುಕ್ಸ್ ಓದ್ತೀನಿ. ಸೊ ಬುಕ್ಕೂ ತುಂಬ ಓದಿಲ್ಲ, ಬಟ್ ಯಾವುದಾದ್ರೂ ಒಂದು ಆಡಿಯೋ ಬುಕ್ಸ್ ಅಂತೂ ಕೇಳಿಸ್ಕೊಂಡಂತೂ ಹೋಗ್ತೀನಿ. ಈ 2 ಟೈಮನ್ನು ನಾನು ಈ ಥರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಆಫೀಸಲ್ಲೂ ಅಷ್ಟೇ, ಏನಾದರೂ ಒಂದು ಇಂಟ್ಯೂಷನ್ ಬರುತ್ತೆ ಯಾರಿಗೋ ಏನೋ ಹೇಳಬೇಕು ಅಂತ. ನನಗೆ ಈ ಸ್ಪಿರಿಚುಯಾಲಿಟಿ ಹೇಗೆ ಬಂದಿದೆ ಅಂತ ಅಂದರೆ, ನಮ್ಮ ತಾಯಿನೇ ಮೊದಲು ಗುರು ಅಂತ ನಾನು ಇಲ್ಲಿ ಹೇಳ್ತೀನಿ. ಯಾಕಂದರೆ ನಮ್ಮ ಮನೆತನದಲ್ಲೂ ಚಿಕ್ಕವರಿಂದಾನೇ ನಮಗೆ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ರು. ನಾನೊಂದು ಸ್ಪೋರ್ಟ್ಸ್ ಪರ್ಸನ್ನು. ಸೊ ಇಲ್ಲಿ ನಮಗೆ ಯೋಗ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು. ಅದರಲ್ಲೇ ನಾನು ಆರ್ಚರಿ, ಅದು ಒಂದು ಸ್ಪೋರ್ಟ್ಸು. ಅದು ಹೇಗಿದೆ ಅಂತಂದರೆ ಅದಕ್ಕೆ ಕಾನ್ಸಂಟ್ರೇಷನ್ ತುಂಬ ಬೇಕು. ಅಲ್ಲಿ ನಮಗೆ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ರು, ಕ್ಯಾಂಪ್ಸಲ್ಲೆಲ್ಲ ಇರ್ತದೆ. ನಾನು ನ್ಯಾಷನಲ್ ಪ್ಲೇಯರು. ಸೊ ಅಲ್ಲಿ ನನಗೆ ಮೆಡಿಟೇಷನ್ ಆ ಒಂದು ಸ್ಪೋರ್ಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತಾ ಇದ್ರು, ಯೋಗ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತಾ ಇದ್ರು. ಸೊ ಅದಾದಮೇಲೆ ನಾನು ಕಂಪನಿ ಜಾಯಿನ್ ಆದೆ. ಅಲ್ಲೂ ನನಗೆ ಯಾರೋ ಒಬ್ರು ದಾಸ ಅಂತ ಬಂದರು, ಅವರು ಅಲ್ಲಿ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ರು ಆಫೀಸಲ್ಲೇ. ನಾನು ಯಾವುದೂ ಕಂಟಿನ್ಯೂಸ್ ಆಗಿ ಮಾಡಿರಲಿಲ್ಲ, ಬಟ್ ಈಗ ಲಾಸ್ಟ್ 4 yearsಲ್ಲೇ ನಾನು ಮೆಡಿಟೇಷನ್ ಜಾಯಿನ್ ಆಗಿ ಮಾಡ್ತಾ ಇದ್ದೀನಿ, ಎಲ್ಲ ಝೂಮ್ ಸೆಷನಲ್ಲೇ. ಒಂದು ಸತಿ ಮಾತ್ರ ಪತ್ರಿಜಿ ಅವ್ರನ್ನ ಮೀಟ್ ಮಾಡಿದ್ದೆ. ಪತ್ರಿಜಿ ಅಂತ ತುಂಬ ಹೇಳ್ತಾ ಇದ್ರು, ಬಟ್ ಐ ಡಿಂಟ್ ನೋ ಹೂ ಪತ್ರಿಜಿ ವಾಸ್. ಆ ನೇಮೇ ತುಂಬ ಡಿಫ್ರೆಂಟ್ ಆಗಿತ್ತು, ಪತ್ರಿಜಿ ಅಂತ ಅಂದ್ಬಿಟ್ಟು. ಒಂದ್ಸತಿ ಪಿರಮಿಡ್ ವ್ಯಾಲಿಗೆ ಹೋದೆ, ಅಲ್ಲಿ ಹೋದಾಗ ಇವ್ರು ಪತ್ರಿಜಿ ಅಂತ ಗೊತ್ತಾಯ್ತು. ನವೆಂಬರ್ 11th ಅನ್ಸುತ್ತೆ ಅವ್ರ ಬರ್ತಡೇ. ಆ ಟೈಮಲ್ಲೇ ಝೂಮ್ ಸೆಷನಲ್ಲೇ ಅವ್ರ ಬರ್ತಡೇ ಮಾಡಿದ್ರು.
ಫಸ್ಟ್ ಅಲ್ಲೇ ಗೊತ್ತಾಗಿದ್ದು ಪತ್ರಿಜಿ ಇವರು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಒಂದು ರೀಸೆಂಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಾನು ಮೆಡಿಟೇಷನ್ ಮಾಡ್ಕೊಂತ ನನಗೆ ತುಂಬಾ ಕೋಪ, ರೆಸ್ಟ್ಲೆಸ್, ಹೆಲ್ತ್ ಇಶ್ಯೂ, ಆಮೇಲೆ ವೆಯ್ಟ್ ಸ್ವಲ್ಪ ಎಲ್ಲ ಜಾಸ್ತಿ ಇತ್ತು. ಸೊ ಅದೆಲ್ಲ ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದೆ. ನಾನು ಮೆಡಿಟೇಷನ್ ಲಾಸ್ಟ್ 1 year ಅಲ್ಲಂತೂ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ. ಸೊ ಆ ವರ್ಕ್ಶಾಪ್ ಅದರಿಂದ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಮತ್ತೆ ಇನ್ನೊಂದು ರಿಟ್ರೀಟ್ ಒಂದು ಅಟೆಂಡ್ ಮಾಡಿದೆ. ಆ ರಿಟ್ರೀಟ್ ಅನ್ನು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ತುಂಬಾ ಜನ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡೋದು ಫಸ್ಟ್ ಕಲ್ತ್ಕೋಬೇಕು. ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನಾನು. ಅದು ಏನು ಅಂತ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬರಿಗೆ ಬ್ರೈನ್ ಸರ್ಜರಿ ಆಗಿದೆ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿದೆ, ಅವ್ರ ವೈಫನ್ನ. ಆಗ ಅವ್ರು ಹೇಳಿದ್ರು ಈ ತರ ಒಂದು ಬ್ರೈನ್ ಸರ್ಜರಿ ಆಗಿ, ಈಸ್ ಅನ್ ಅಡ್ವೊಕೇಟ್ ಆಕ್ಚುಲಿ. ಸೊ ಅವ್ರಿಗೆ ತುಂಬಾ ಇಂಜುರಿ ಆಗಿ ಆ ಒಂದು ಸರ್ಜರಿ ಎಲ್ಲ ಆದ್ಮೇಲೆ ಅದರಿಂದ ಆಚೆ ಬರೋದಕ್ಕಾಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ವೈಫ್ ಹೇಳಿದ್ರು ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ನಾನು ಇಮಿಡಿಯೇಟ್ ಆಗಿ ಚಾಮುಂಡಿ ಕರ್ಮಧ್ಯಾನ ಅಂತ ಒಂದು ಗ್ರೂಪ್ ಇದೆ, ನಾನು ಅದರಲ್ಲಿದ್ದೀನಿ. ರಮ್ಯಾ ಶ್ರೀನಿವಾಸ್ ಅವರು ನನ್ನ ಮೆಂಟರ್ ಆಗಿದ್ದು, ನಾನು ಮೊದಲೇ ಹೇಳಿದೆ. ಸೊ ಅಲ್ಲಿ ಅವರಿಗೆ 21 days ಮೆಡಿಟೇಷನ್ ಮಾಡೋದಕ್ಕೆ ಅವ್ರ ವೈಫಿಗೆ ಹೇಳಿದೆ. ಆ ಪೇಷಂಟ್ಗೆ ನಾನು ಮ್ಯೂಸಿಕ್ ಮೆಡಿಟೇಷನ್ ದಿನ 21 days ಅವ್ರಿಗೆ ಹಾಕೋದಕ್ಕೆ ಹೇಳಿದೆ. ಅವರು ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗಿದ್ದಿದ್ದ ಮನುಷ್ಯ ನಿನ್ನೆ ರಾತ್ರಿ ಅವರೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು, ನಾನು ಚೆನ್ನಾಗಿ ಆಗಿದ್ದೀನಿ ಅಂತ. ಬಟ್ ದಟ್ ವಿಲ್ ಟೇಕ್ ಮೋರ್ ಟೈಮ್ ಫಾರ್ ಹಿಮ್ ಟು ಗೆಟ್ ಔಟ್ ಆಫ್ ಇಟ್ ಅಂಡ್ ಕಮ್ ಬ್ಯಾಕ್ ಟು ಹಿಸ್ ವರ್ಕ್. ಅಡ್ವೊಕೇಟ್ ಆಗಿ ಆ ಒಂದು ಜಾಗಕ್ಕೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು, ನಮ್ಮ ಅಣ್ಣ ಅವರು ಇದೇ ತರ ICU ಇದ್ದಾರೆ, ಅವ್ರಿಗೂ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀನಿ. ಅವ್ರ ಬಾಡಿ ಒಂಚೂರು ಮೂಮೆಂಟ್ ಇರಲಿಲ್ಲ, ಈಗ ಸ್ವಲ್ಪ ಮೂಮೆಂಟ್ ಆಗ್ತಾ ಇದೆ. ಅವರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಟೈಮ್ ಇಲ್ಲ ಅಂತ ಹೇಳ್ಬೇಡಿ, ಟೈಮ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.